ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕರೆಂಟ್ ಡಿವಿಷನ್ ರೂಲ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಕರೆಂಟ್ ಡಿವಿಷನ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ವೆರಿಫೈ ಮಾಡೋದು ಅಂತ ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನಾವು ಓಮ್ಸ್ ಲಾನ ಯೂಸ್ ಮಾಡಿಕೊಂಡು ವೆರಿಫೈ ಮಾಡ್ತಾ ಹೋಗ್ಬೋದು. ವೆರಿ ಈಸಿ ಪ್ರಾಬ್ಲಮ್ ಇದು. ಸೊ ಫಸ್ಟ್ ಏನಂತ ಹೇಳ್ತಾ ಇದ್ದಾರೆ ಕ್ವಶನ್ ಅಲ್ಲಿ, ಕ್ಯಾಲ್ಕುಲೇಟ್ ದ ಕರೆಂಟ್ ಥ್ರೂ ದ ಬ್ರಾಂಚ್ ಎ ಬಿ ಅಂತಂದ್ರೆ ಈ ಬ್ರಾಂಚ್ ಮುಖಾಂತರ ಹೋಗುವಂತ ಕರೆಂಟ್ ಅನ್ನ ಕಂಡುಹಿಡಿಯೋದಕ್ಕೆ ಹೇಳ್ತಾ ಇದ್ದಾರೆ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ IX using the current division formula in the circuit shown. ಸೊ ಈಗ ಕರೆಂಟ್ ಡಿವಿಷನ್ ಯಾವ ರೀತಿ ಆಗುತ್ತೆ ಅಂತ ನೋಡಿ. ಸಿಂಪಲ್, ಕರೆಂಟು 10 ಆಂಪಿಯರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಕರೆಂಟ್ ಹಿಂಗೆ ಫ್ಲೋ ಆಗ್ತಾ ಹೋಗುತ್ತೆ. ಈ ಒಂದು ಪಾಯಿಂಟ್ ಅಲ್ಲಿ ಬಂದಾಗ ಏನಾಗುತ್ತೆ, ಒಂದು ಈ ಕಡೆ ಹೋಗ್ಬೋದು ಅಥವಾ ಈ ಕಡೆ ಹೋಗ್ಬೋದು, ಎರಡು ಪಾತ್ಗಳು ಸೃಷ್ಟಿ ಆಗ್ತವೆ. ಸೊ ಅವಾಗ ಏನಾಗುತ್ತೆ, ಎರಡು ಭಾಗಗಳಾಗಿ ಡಿವೈಡ್ ಆಗುತ್ತೆ, ಈಕ್ವಲ್ ಭಾಗಗಳಾಗಿ ಅಲ್ಲ. ಸರಿನಾ? 5 ಆಂಪಿಯರ್ ಇಲ್ಲಿಗೆ, 5 ಆಂಪಿಯರ್ ಇಲ್ಲಿಗೆ, ಎಷ್ಟಾದ್ರೂ ಹೋಗ್ಬೋದು. ಸೊ ಅದು ಈ ಒಂದು ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿನಾ? ರೆಸಿಸ್ಟೆನ್ಸ್ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಜಾಸ್ತಿ ಕರೆಂಟ್ ಬರುತ್ತೆ, ಎಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇರುತ್ತೆ ಅಲ್ಲಿ ಒಂದು ಸ್ವಲ್ಪ ಕಡಿಮೆ ಕರೆಂಟ್ ಬರುತ್ತೆ. ಸರಿನಾ? ಅದೆಲ್ಲ ಬೇಡ. ಏನು ಅಂತಂದ್ರೆ ಈ ಒಂದು ಪಾಯಿಂಟ್ ಬಂದ ತಕ್ಷಣ ಎರಡು ಭಾಗಗಳಾಗಿ ಕರೆಂಟ್ ಡಿವೈಡ್ ಆಗುತ್ತೆ, ಮತ್ತೆ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗಲ್ಲ, ಡಿಫ್ರೆಂಟ್ ಪಾರ್ಟ್ಸ್ ಆಗಿರುತ್ತೆ. ಸರಿನಾ? ಎಸ್. ಸೊ ಈಗ ಕರೆಂಟ್ IX ಅಂತ ಕೊಟ್ಟಿದ್ದೀನಿ, ಇಲ್ಲಿ ಹೋಗುವಂತ ಕರೆಂಟ್ ಅನ್ನ, ಈ ಒಂದು ಪಾತ್ರನ ತಗೊಳ್ಳುವಂತ ಕರೆಂಟ್ ಅನ್ನ ಲೆಟ್ ಮಿ ಕಾಲ್ ಇಟ್ ಆಸ್ IY. ಗೊತ್ತಾಯ್ತಾ? 10 ಆಂಪಿಯರ್ ಏನಿತ್ತು ಅದು ಈ ತರ ಬಂದ್ಬಿಟ್ಟು ಎರಡು ಭಾಗಗಳಾಗಿ ಡಿವೈಡ್ ಆಗಿದೆ. IX ಅನ್ನೋ ಕರೆಂಟ್ 4 ಓಮ್ ಹತ್ರ ಹೋಗ್ತಾ ಇದೆ, IY ಅನ್ನೋ ಕರೆಂಟ್ ನಮಗೆ 3 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಾ ಇದೆ. ಸೊ ಈಗ ಅವ್ರು ಏನ್ ಕೇಳಿರೋದು, 4 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹರಿತಾ ಇರುವಂತ ಕರೆಂಟ್ IX ವ್ಯಾಲ್ಯೂನ ಕಂಡುಹಿಡಿರಿ ಯೂಸಿಂಗ್ ದ ಕರೆಂಟ್ ಡಿವಿಷನ್ ರೂಲ್ ಅಂತ. ಸೊ ಕರೆಂಟ್ ಡಿವಿಷನ್ ರೂಲ್ ಏನ್ ಹೇಳುತ್ತೆ, ಈಗ ಫಾರ್ ಎಕ್ಸಾಂಪಲ್ IX ಅಂತ ತೊಗೊಂತೀನಿ. ಸರಿನಾ? ಕರೆಂಟ್ ಇವಾಗ ಇಲ್ಲಿ ಹೋಗ್ತಿರುವಂತ ಕರೆಂಟ್ ಬೇಕಲ್ವಾ? ಎಸ್. ಸೊ ಕರೆಂಟ್ IX ವಿಲ್ ಬಿ ಈಕ್ವಲ್ ಟು ಟೋಟಲ್ ಕರೆಂಟ್. ಸರಿನಾ? IT ಅಂತ ಬರ್ದಿರ್ತೀನಿ. IT ಅಂತಂದ್ರೇನು, ಟೋಟಲ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್. ರೆಸಿಸ್ಟೆನ್ಸ್ ಆಫ್ ಆಪೋಸಿಟ್ ಬ್ರಾಂಚ್. ಇಲ್ಲಿ ಅಲ್ವಾ ನಮಗೆ ಬೇಕಾಗಿರೋದು IX ವ್ಯಾಲ್ಯೂ. ಈ ಒಂದು ಬ್ರಾಂಚ್ ಅಲ್ಲಿ ಇದರ ಆಪೋಸಿಟ್ ಬ್ರಾಂಚ್ ಯಾವುದು? ಇದು ಇನ್ನೊಂದು ರೆಸಿಸ್ಟೆನ್ಸ್ ಇರುವಂತ ಬ್ರಾಂಚ್ ಯಾವ್ದು? 3 ಓಮ್ ರೆಸಿಸ್ಟೆನ್ಸ್. ಸೊ 3 ಓಮ್ ರೆಸಿಸ್ಟೆನ್ಸ್ ಅನ್ನ ಇಲ್ಲಿ ಹಾಕೋಬೇಕು. ಅಂದ್ರೆ ಆಪೋಸಿಟ್ ಬ್ರಾಂಚ್ ಅಲ್ಲಿ ಇರುವಂತ ರೆಸಿಸ್ಟೆನ್ಸ್ ಹೋಲ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್, resistance of opposite branch plus resistance of the current branch. ಸರಿನಾ? ಏನು ಫಾರ್ಮುಲಾ ಏನು ನಮಗೆ, IX will be equal to I total into resistance of the opposite branch whole divided by resistance of opposite branch plus resistance of the current branch. ಇದು ಓವರ್ ಆಲ್ ಜನರಲೈಸ್ಡ್ ಫಾರ್ಮುಲಾ. ಈಗ ನಾನು ಈ ಒಂದು ಸರ್ಕ್ಯೂಟ್ಗೆ ಅಪ್ಲೈ ಮಾಡಬೇಕು ಅಂದ್ರೆ ನನಗೆ IX ವ್ಯಾಲ್ಯೂನೇ ಬೇಕಾಗಿರೋದು. ಸೊ IX will be equal to I total ಅಂದ್ರೆ ಈ ಒಂದು ಸರ್ಕ್ಯೂಟ್ ಅಲ್ಲಿರುವಂತ ಟೋಟಲ್ ಕರೆಂಟ್ ವ್ಯಾಲ್ಯೂ ಎಷ್ಟಿದೆ ನಮಗೆ, 10 ಆಂಪಿಯರ್. ಸೊ 10 ಇಂಟು ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್. ಸೊ ಈಗ ಈ ಒಂದು ಬ್ರಾಂಚ್ AB ಬ್ರಾಂಚ್ ಅಲ್ಲಿರುವಂತ ಕರೆಂಟ್ ಅನ್ನ ನಾನು ಕಂಡುಹಿಡಿತಾ ಇದ್ದೀನಿ. ಸೊ ಇದರ ಆಪೋಸಿಟ್ ಬ್ರಾಂಚ್ ಯಾವ್ದಾಗಿರುತ್ತೆ, ಈ ಒಂದು ಬ್ರಾಂಚ್ ಆಗಿರುತ್ತೆ. ಸೊ ಈ ಒಂದು ಬ್ರಾಂಚ್ ಅಲ್ಲಿ ಇರುವಂತಹ ರೆಸಿಸ್ಟೆನ್ಸ್ ವ್ಯಾಲ್ಯೂ ಬೇಕಾಗಿರೋದು ನೋಡಿ. ರೆಸಿಸ್ಟೆನ್ಸ್ ಆಫ್ ದಿ ಆಪೋಸಿಟ್ ಬ್ರಾಂಚ್ ಎಷ್ಟು? 3 ಓಮ್ ಇದೆ. So 3 whole divided by resistance of the opposite branch, that is 3 ohm plus resistance of current branch. Current branch ಅಂತಂದ್ರೆ ಯಾವ ಒಂದು ಬ್ರಾಂಚಿನ ಮುಖಾಂತರ ಹರಿತಾ ಇರುವಂತ ಕರೆಂಟ್ ಅನ್ನ ಕಂಡುಹಿಡಿತಿರ್ತೀವಲ್ಲ, ಸೊ ಅದನ್ನ ಕರೆಂಟ್ ಬ್ರಾಂಚ್ ಅಂತ ಕರಿತೀವಿ. ಎಷ್ಟದು? 4 ಓಮ್. ಸೊ ವ್ಯಾಲ್ಯೂ ಏನಾಗುತ್ತೆ, 10 ಇಂಟು 3 ಅಂತಂದ್ರೆ 30 ಆಯ್ತು. ಸರಿನಾ? 10 ಇಂಟು 3 is 30 whole divided by 3 plus 4 ಅಂತಂದ್ರೆ 7. ಸೊ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದ, ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ಕೊಳ್ಳಿ. 30 whole divided by 7 ವ್ಯಾಲ್ಯೂ ಎಷ್ಟು? 4.28 ಆಂಪಿಯರ್. 4.28 ಆಂಪಿಯರ್. ಸರಿನಾ? ಇದೇ ಒಂದು ಕ್ವಶನ್ ಅನ್ನ ಅವರು ಓಮ್ಸ್ ಲಾ ಮುಖಾಂತರನೂ ಕೂಡ ಕ್ವಶನ್ ಅನ್ನ ಕೇಳಬಹುದು. ಸೊ ಓಮ್ಸ್ ಲಾನ ಅಪ್ಲೈ ಮಾಡಿ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಅಂತ. ಸೊ ಓಮ್ಸ್ ಲಾ ಅಂತ ಬಂದಾಗ ನಿಮಗೆ ಸೀರೀಸ್ ಅಂಡ್ ಪ್ಯಾರಲಲ್ ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ಬರುತ್ತೆ, ಆಮೇಲೆ ಓಮ್ಸ್ ಲಾ ಕಾನ್ಸೆಪ್ಟ್ ಎರಡು ಕೂಡ ಮರ್ಜ್ ಆಗೇ ಬರೋದು ಈ ಒಂದು ಕಾನ್ಸೆಪ್ಟ್ ಅಲ್ಲಿ. ಯಾವ ರೀತಿ ಬರುತ್ತೆ ನೋಡಿ. ಇಲ್ಲಿ ಇವಾಗ ನನಗೆ ಕರೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಟೋಟಲ್ ಕರೆಂಟ್ ಇದೆ, ಇಲ್ಲಿ ಬರ್ದಿರ್ತೀನಿ ಯೂಸಿಂಗ್ ಓಮ್ಸ್ ಲಾ. ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಓಮ್ಸ್ ಲಾ, ಅಥವಾ ನೀವು ಕ್ರಾಸ್ ವೆರಿಫೈ ಮಾಡೋದಕ್ಕೂ ಕೂಡ ಈಸಿ ಆಗ್ತಾ ಹೋಗುತ್ತೆ. ಯಾವ ರೀತಿ ಸಾಲ್ವ್ ಮಾಡೋದು, ಟೋಟಲ್ ಕರೆಂಟ್ ನನಗೆ ಗೊತ್ತಿದೆ, I total will be equal to 10 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಆ ಕರೆಂಟ್ ಏನಾಗುತ್ತೆ, ಎರಡು ಭಾಗಗಳಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಒಂದ್ ಸ್ವಲ್ಪ 4 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗುತ್ತೆ, ಒಂದ್ ಸ್ವಲ್ಪ 3 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗುತ್ತೆ. ಸೊ ಆ ಎರಡು ಕರೆಂಟ್ ಅನ್ನು ನಾವು ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗೋಣ. ಆದ್ರೆ ಫಸ್ಟ್ ನನಗೆ ಇಲ್ಲಿ ಕರೆಂಟ್ ಬೇಕು ಅಂತ ಅನ್ಕೊಳ್ಳಿ. ಇವಾಗ IX ಇಲ್ಲಿ 4 ಓಮ್ ರೆಸಿಸ್ಟೆನ್ಸ್ ಇದೆ. ಆದ್ರೆ ಓಮ್ಸ್ ಲಾ ಪ್ರಕಾರ V is equal to IR ಅಲ್ವಾ? V is equal to IR. ನಂಗೆ ವೋಲ್ಟೇಜ್ ಬೇಕು.
ಯಾವಾಗ ಎರಡು ಪ್ಯಾರಲಲ್ ರೆಸಿಸ್ಟರ್ಗಳು ಇರ್ತವೆ, ವೋಲ್ಟೇಜು ಎರಡರ ಅಕ್ರಾಸ್ ಕೂಡ ಸೇಮ್ ಇರುತ್ತೆ. ಅಂದ್ರೆ 3 ಓಮ್ ರೆಸಿಸ್ಟೆನ್ಸ್ ಮುಖಾಂತರನೂ ಕೂಡ ನಮಗೆ ಸೇಮ್ ವೋಲ್ಟೇಜ್ ಇರುತ್ತೆ, 4 ಓಮ್ ಅಕ್ರಾಸ್ ಕೂಡ ನಮಗೆ ಸೇಮ್ ವೋಲ್ಟೇಜ್ ಇರುತ್ತೆ. ಯಾವಾಗ ಎರಡು ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ರೆ, ಗೊತ್ತಾಯ್ತಾ? ಎರಡು ರೆಸಿಸ್ಟರ್ಗಳು ಏನಾದರೂ ಪ್ಯಾರಲಲ್ ಆಗಿದ್ರೆ ಸೇಮ್ ವೋಲ್ಟೇಜ್ ಆಕ್ಟ್ ಆಗ್ತಾ ಹೋಗುತ್ತೆ ಎರಡು ರೆಸಿಸ್ಟರ್ಗಳ ಮೇಲೆ. ಸೊ ನಮಗೆ ಕಾಮನ್ ವೋಲ್ಟೇಜ್ ಅನ್ನ ನಾನು ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಟೋಟಲ್ ಕರೆಂಟ್ ನನಗೆ ಗೊತ್ತಿದೆ ಈ ಒಂದು ಸರ್ಕ್ಯೂಟ್ದು, ಆದ್ರೆ ನನಗೆ ಟೋಟಲ್ ರೆಸಿಸ್ಟೆನ್ಸ್ ಗೊತ್ತಿಲ್ಲ. ಟೋಟಲ್ ರೆಸಿಸ್ಟೆನ್ಸ್ ಗೊತ್ತಾದ್ರೆ ಈ ಒಂದು ಸರ್ಕ್ಯೂಟಿನ ವೋಲ್ಟೇಜ್ ಗೊತ್ತಾಗುತ್ತೆ, ಅದೇ ವೋಲ್ಟೇಜ್ ಈ ಎಲ್ಲಾ ರೆಸಿಸ್ಟರ್ ಮೇಲೆ ಅಪ್ಲೈ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಟೋಟಲ್ ವೋಲ್ಟೇಜ್ ಬೇಕು ಅಂದ್ರೆ ಫಸ್ಟ್ ಟೋಟಲ್ ರೆಸಿಸ್ಟೆನ್ಸ್ ಬೇಕು, ಸರಿನಾ? ವಿ ಟೋಟಲ್ ವಿಲ್ ಬಿ ಈಕ್ವಲ್ ಟು ಐ ಟೋಟಲ್ ಇಂಟು ಆರ್ ಟೋಟಲ್. ಐ ಟೋಟಲ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಸೊ ಆರ್ ಟೋಟಲ್ ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿಯೋದು? ಸಿಂಪಲ್. ಎರಡು ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? R1 ಇಂಟು R2 ಹೋಲ್ ಡಿವೈಡೆಡ್ ಬೈ R1 ಪ್ಲಸ್ R2, ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ಏನಾದ್ರೂ ಎರಡು ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ರೆ R1 ಇಂಟು R2 ಬೈ R1 ಪ್ಲಸ್ R2. ಎರಡು ರೆಸಿಸ್ಟರ್ಗಳು ಪ್ಯಾರಲಲ್ ಆಗಿದ್ರೆ ಮಾತ್ರ. ಮೂರೇನಾದ್ರೂ ಇದ್ರೆ ರೆಸಿಪ್ರೋಕಲ್, ಮಾಮೂಲಿ ಮೆಥಡ್ ಸಾಲ್ವ್ ಮಾಡ್ತಿದ್ವಲ್ಲ ಆ ತರ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ R1 ಅನ್ನ 3 ಅಂತ ತಗೊಂತೀನಿ, R2 ಅನ್ನ 4 ಅಂತ ತಗೊಂತೀನಿ. ಸೊ ವ್ಯಾಲ್ಯೂ ಏನಾಗುತ್ತೆ? 3 ಇಂಟು 4 ಹೋಲ್ ಡಿವೈಡೆಡ್ ಬೈ 3 ಪ್ಲಸ್ 4. ಯಾವ್ದಾದ್ರು ತಗೋಬಹುದು. R1 ಅಂತ 4 ಅನ್ನ ತಗೊಂಡು R2 ಅಂತ 3 ತಗೊಂಡ್ರು ಕೂಡ ಸೇಮ್ ಆನ್ಸರೇ ಬರೋದು. 4 3 12 ಪ್ಲಸ್ 4 ಪ್ಲಸ್ 3 ಏನಾಗುತ್ತೆ? 7 ಆಗುತ್ತೆ. ಸೊ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡೋಣ. 12 ಬೈ 7 1.714. ಸೊ ವ್ಯಾಲ್ಯೂ ಎಷ್ಟು ಬಂತು? 1.714 ಓಮ್. ಸೊ ಈಗ ನನಗೆ ಟೋಟಲ್ ರೆಸಿಸ್ಟೆನ್ಸ್ ಗೊತ್ತಿದೆ, ಟೋಟಲ್ ಕರೆಂಟ್ ಗೊತ್ತಿದೆ. ಸೊ ಟೋಟಲ್ ವೋಲ್ಟೇಜ್ ಕಂಡುಹಿಡಿಬಹುದು. ವಿ ಟಿ ವಿಲ್ ಬಿ ಈಕ್ವಲ್ ಟು ಐ ಟೋಟಲ್ ಇಂಟು ಆರ್ ಟೋಟಲ್. ಐ ಟೋಟಲ್ ವ್ಯಾಲ್ಯೂ ಎಷ್ಟಿದೆ? 10 ಆಂಪಿಯರ್ ಇಂಟು ಆರ್ ಟೋಟಲ್ ವ್ಯಾಲ್ಯೂ ಎಷ್ಟಿದೆ? 1.714. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 17.14 ವೋಲ್ಟ್ಸ್ ಬರುತ್ತೆ. ಸೊ ಟೋಟಲ್ ವೋಲ್ಟೇಜ್ ಇನ್ ದಿಸ್ ಸರ್ಕ್ಯೂಟ್ ಇಸ್ 17.14 ವೋಲ್ಟ್. ಸೊ ಅದೇ 17.14 ವೋಲ್ಟ್ ಇದ್ರ ಮೇಲೂ ಕೂಡ ಆಕ್ಟ್ ಆಗುತ್ತೆ, ಇದ್ರ ಮೇಲೂ ಕೂಡ ಆಕ್ಟ್ ಆಗ್ತಾ ಹೋಗುತ್ತೆ. ಸೊ ಈಗ ನನಗೆ ಬೇಕಾಗಿರೋದೇನು? ಐ ಎಕ್ಸ್ ಕರೆಂಟ್ ಅಂತ ಅಂದ್ರೆ ಈ ಒಂದು ಬ್ರಾಂಚ್ ಅಲ್ಲಿ ಹೋಗ್ತಾ ಇರುವಂತ ಕರೆಂಟ್ ವ್ಯಾಲ್ಯೂ ಬೇಕು. ಸೊ ಐ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕು. ನಮಗೆ ಗೊತ್ತಿರುವಂತ ಫಾರ್ಮುಲಾ ಏನು? ವಿ ಇಸ್ ಈಕ್ವಲ್ ಟು ಐ ಆರ್. ನನಗೆ ಬೇಕಾಗಿರೋದು ಕರೆಂಟ್ ಐ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್. ಸೊ ಐ ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಎರಡು ರೆಸಿಸ್ಟೆನ್ಸ್ ಅಂತ ಅಂದ್ರೆ ಇಡೀ ಸರ್ಕ್ಯೂಟ್ ಅಲ್ಲಿ ಸೇಮ್ ವೋಲ್ಟೇಜ್ ಅಪ್ಲೈ ಆಗ್ತಾ ಹೋಗುತ್ತೆ, ಯಾಕಂತಂದ್ರೆ ನಮಗೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಇರೋದು. ಸೊ ವಿ ಟಿ ಬೈ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಯಾವ್ದು ಯೂಸ್ ಮಾಡಬೇಕು? ಈ 4 ಓಮ್ ರೆಸಿಸ್ಟೆನ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ವಿ ಟೋಟಲ್ ವ್ಯಾಲ್ಯೂ ಎಷ್ಟಿದೆ ನಮಗೆ? 17.14 ಹೋಲ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟಿರೋದು ಇಲ್ಲಿ? 4. ಸೊ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. 17.14 ಹೋಲ್ ಡಿವೈಡೆಡ್ ಬೈ 4. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ? 4.285 ಆಂಪಿಯರ್. ನೋಡಿ ಇಲ್ಲಿ 4.28 ಬಂದಿದೆ, ಇಲ್ಲೂ ಕೂಡ ನೀವು 4.28ಗೆ ನಿಲ್ಸ್ರಿ. ಸೊ 4.28 ಆಂಪಿಯರ್. ಸೊ ಈ ರೀತಿ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ತಾ ಹೋಗ್ಬೋದು. ಓಮ್ಸ್ ಲಾ ಯೂಸ್ ಮಾಡ್ಕೊಂಡು ಕೂಡ ನಾವು ಸಾಲ್ವ್ ಮಾಡ್ಬೋದು, ಮತ್ತೆ ಮಾಮೂಲಿ ಕರೆಂಟ್ ಡಿವಿಷನ್ ರೂಲ್ ಅಲ್ಲೂ ಕೂಡ ಸಾಲ್ವ್ ಮಾಡ್ಬೋದು. ಅವ್ರು ಏನಾದ್ರೂ ಕೂಡ ಐ ವೈ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ? ಐ ವೈ ವಿಲ್ ಬಿ ಈಕ್ವಲ್ ಟು ವೋಲ್ಟೇಜ್ ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಅಲ್ಲಿ. ಸೊ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ 17.14 ಹೋಲ್ ಡಿವೈಡೆಡ್ ಬೈ ಐ ವೈ ಎಲ್ ಫ್ಲೋ ಆಗ್ತಾ ಇರೋದು 3 ಓಮ್ ರೆಸಿಸ್ಟೆನ್ಸ್ ಮುಖಾಂತರ. ಸೊ ಡಿವೈಡೆಡ್ ಬೈ 3. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? 17.14 ಹೋಲ್ ಡಿವೈಡೆಡ್ ಬೈ 3. ಸೊ ವ್ಯಾಲ್ಯೂ ವಿಲ್ ಬಿ 5.71 ಸಾಕು ಆಂಪಿಯರ್. ಸೊ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಡಿಫರೆಂಟ್ ಸಿನಾರಿಯೋಗಳು ಒಂದು ಪ್ರಾಬ್ಲಮ್ ಮೇಲೆ ಯಾವ ರೀತಿ ಕೇಳ್ಬೋದು ಅಂತ ನಿಮಗೆ ಗೊತ್ತಿರಬೇಕು. ಅವಾಗ ಮಾತ್ರ ನೀವು ಯಾವುದೇ ಪ್ರಾಬ್ಲಮ್ ಕೊಟ್ಟರು ಸಾಲ್ವ್ ಮಾಡ್ಬೋದು. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಎಷ್ಟು ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅಷ್ಟು ಡಿಫರೆಂಟ್ ಸಿಚುವೇಶನ್ಸ್ ಅನ್ನ ನೀವು ನೋಡ್ತಾ ಹೋಗ್ತೀರಾ ಪ್ರಾಬ್ಲಮ್ ಅಲ್ಲಿ, ಅಷ್ಟು ಈಸಿಯಾಗಿ ನೀವು ಎಕ್ಸಾಮ್ ಅಲ್ಲಿ ಬರಿತಾ ಹೋಗ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.